ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿಗೆ ಹೊಸೊಬ್ಬರಾಗಿದೆ. ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ಕ್ವೆಶನ್ಸ್ ಸಜೆಸ್ಟ್ ಮಾಡ್ಬೋದು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡ್ಬೋದು, ಸಜೆಸ್ಟ್ ಮಾಡ್ಬೋದು. ಸೊ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ನೋಡೋಣ. 2 ನಂಬರ್ಸ್ನ ನಾನು ಲೈಕ್ ಆಬ್ವಿಯಸ್ಲಿ ಇಲ್ಲಿ ಹಾಕ್ತೀನಿ. ಸೊ ಯಾವ್ದಾದ್ರು 1 ನಂಬರ್ನ ಚೂಸ್ ಮಾಡಿ, ಅದಾಗಿರುತ್ತೆ ನಿಮ್ಮ ಗ್ರೂಪ್. ಓಕೆ, ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಲಾಸ್ಟ್ ಟೈಮು 4 ಬಂದಿತ್ತು, ಈ ಸತಿ 4 ವಿತ್ 3 ಬಂದಿದೆ. ಫೈನ್. ದ ಫಸ್ಟ್ ಒನ್ ಈಸ್ 3 ನಂಬರ್. ಇದು ನಿಮ್ಮ ಬರ್ಡೇ ಆಗಿರ್ಬೋದು, ನಿಮ್ಮ ಪರ್ಸನ್ ಬರ್ಡೇ ಆಗಿರ್ಬೋದು, ಏನೋ ಸ್ಪೆಷಲ್ ಡೇಟ್ ಆಗಿರ್ಬೋದು, ಆರ್ ಪ್ರಾಬ್ಲಿ ನೀವು 333 ತುಂಬ ಸತಿ ನೋಡ್ತಾ ಇರ್ಬೋದು. ಸೊ ಅದಕ್ಕೆ ಲಿಂಕ್ ಆಗಿರ್ಬೋದು. ಆ್ಯಂಡ್ ದ ಸೆಕೆಂಡ್ ಆಪ್ಷನ್ ಈಸ್ ದ 4. ಓಕೆ, ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಮೆನ್ಷನ್ ಆಗುತ್ತೆ, ನೀವು ಡೈರೆಕ್ಟಾಗಿ ನಿಮ್ಮ ರೀಡಿಂಗ್ ಹೋಗ್ಬೋದು. ಸೊ ಫಸ್ಟ್ ಗ್ರೂಪ್ ಯಾರ್ಯಾರು 3 ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ಮೆಸೇಜ್. ನೋಡೋಣ ಏನೇನು ಮೆಸೇಜ್ ಇದೆ ಫಾರ್ ದ ಫಸ್ಟ್ ಗ್ರೂಪ್ 3 ನಂಬರ್ ಚೂಸ್ ಮಾಡಿದವ್ರಿಗೆ. ಫಸ್ಟ್ ಆಫ್ ಆಲ್ ಓಕೆ, ಅಬೌಟ್ 3 ನಾನು ಲಾಸ್ಟಿಗೆ ಹೇಳ್ತೀನಿ. ಫಸ್ಟ್ ನೋಡೋಣ ಏನೇನು ಮೆಸೇಜ್ ನಿಮಗೋಸ್ಕರ ಬರ್ತಾ ಇದೆ ಅಂತ. Whoa, there is Emperor, first card, and the Tower. Oh my god, I feel like ಯಾವುದೋ ಒಂದು ಸ್ಟೇಬಲ್ ಆಗಿರೋ ರಿಲೇಷನ್ಶಿಪ್, ಯಾವುದೋ ಒಂದು ಚೆನ್ನಾಗಿರೋ ರಿಲೇಷನ್ಶಿಪ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಒಂದು ಫೌಂಡೇಶನ್ ಪ್ರಾಬ್ಲಮ್ ಆಗ್ತಾ ಇದೆ. ಚೆನ್ನಾಗೇ ಇದ್ದಿದ್ದ ಒಂದು ರಿಲೇಷನ್ಶಿಪ್ಪಲ್ಲಿ ಇವಾಗ ಅಡೆತಡೆ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಯಾರೋ ಒಬ್ರು ಇದ್ದಾರೆ, ಅವರು ಗಿವ್ ಅಪ್ ಮಾಡೋಕ್ಕೆ ರೆಡಿ ಆಗಿಲ್ಲ. ಈ ಪರ್ಸನ್ ಬಂದ್ಬಿಟ್ಟು ಏರಿಸ್ ಸನ್ ಆರ್ ಮೂನ್ ಸನ್ ಆಗಿರ್ಬೋದು. ಈ ಪರ್ಸನ್ ಇನ್ನೂ ಗಿವ್ ಅಪ್ ಮಾಡೋಕ್ಕೆ ರೆಡಿ ಆಗಿಲ್ಲ, ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ನಿಮಗೆ ಅದೇ ರೀತಿಯಾದ ಒಂದು ಸ್ಟೇಬಲ್ ಲೈಫ್ ಕೊಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆರ್ ಇಟ್ ಈಸ್ ಆಲ್ಸೋ ಪಾಸಿಬಲ್ ದ್ಯಾಟ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ. ಬಟ್ ಯಾವುದೋ ಒಂದು ಪರ್ಸನ್ ಇಲ್ಲಿ ನಿಮಗೊಂದು ಸ್ಟೆಬಿಲಿಟಿ ಕೊಡೋಕ್ಕೋಸ್ಕರ ಲೈಕ್ ಒಂದು ಆಫರ್ ಮಾಡ್ತಾ ಇದ್ದಾರೆ, ಆರ್ ನ್ಯೂ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಆಫರ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಬಟ್ ನೀವು ಆಲ್ರೆಡಿ ನೀವಿರೋ ಸಿಚುವೇಶನ್ಗೆ ನೀವು ಇವ್ರನ್ನ ಆಕ್ಸೆಪ್ಟ್ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲ್ಸ್. ಡೆಫಿನೆಟ್ಲಿ ರಿಜೆಕ್ಷನ್. ಯು ಆರ್ ರಿಜೆಕ್ಟಿಂಗ್ ದಿಸ್ ಪರ್ಸನ್. ಈ ಪರ್ಸನ್ನ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಪರ್ಸನ್ನ ಆಕ್ಸೆಪ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ನಿಮಗೆ. ಬಿಕಾಸ್ ಸಮ್ವೇರ್ ನೀವು ಅನ್ಕೊತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಆಲ್ರೆಡಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಈ ಮಧ್ಯದಲ್ಲಿ ಈ ರಿಲೇಷನ್ಶಿಪ್ ಆರ್ ಈ ಪರ್ಸನ್ನ ಆಕ್ಸೆಪ್ಟ್ ಮಾಡೋದು ಬೇಡ ಅನಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ಯಾವ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಒಂದು ಲೈಕ್ ಇನ್ಕ್ಲೂಡ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ, ಈ ಪರ್ಸನ್ಗೆ ಎಲ್ಲ ರೀತಿಯಾದ ಸ್ಟೆಬಿಲಿಟಿ ಇದೆ. ಇಟ್ ಮೀನ್ಸ್ ಈ ಪರ್ಸನ್ ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿನ ನೋಡ್ತಾ ಇದ್ದಾರೆ, ಆರ್ ನಿಮಗೊಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಕೊಡೋಕ್ಕೋಸ್ಕರ ಬಂದಿದ್ದಾರೆ. ಈ ಪರ್ಸನ್ ಪ್ರಾಬ್ಲಿ ನಿಮಗಿಂತ ಸ್ವಲ್ಪ ಜಾಸ್ತಿ ಏಜ್ ಅವ್ರು ಆಗಿರ್ಬೋದು. ಬಟ್ ಐ ಫೀಲ್ ಲೈಕ್ ಒಂದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಅವ್ರ ಎಂಥ ಒಂದು ಸಿಚುವೇಷನಲ್ಲೂ ಇವಾಗ ಆಗ್ತಾ ಇರೋ ಅಪ್ಸ್ ಆ್ಯಂಡ್ ಡೌನ್ ಸಿಚುವೇಷನಿಂದ ಹೊರಗೆ ನಿಮ್ಮನ್ನ ಕರ್ಕೊಂಬರೋಷ್ಟು ಸ್ಟೆಬಿಲಿಟಿ ಈ ಪರ್ಸನ್ಗಿದೆ. ಬಟ್ ಐ ಫೀಲ್ ಲೈಕ್ ನೀವು ಇವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಐ ಡೋಂಟ್ ನೋ ವೈ ನೀವು ಇವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಐ ಫೀಲ್ ಲೈಕ್ ನೀವು ಒಂದು ಟ್ರಯಾಂಗಲ್ ಕೈಂಡ್ ಆಫ್ ಸಿಚುವೇಷನಲ್ಲಿದ್ದೀರಾ. ಇಟ್ ಮೀನ್ಸ್ ನಿಮಗೆ ಒಬ್ರು ಇಷ್ಟ, ನಿಮ್ಮ ಕಂಡ್ರೆ ಇನ್ನೊಬ್ರಿಗೆ ಇಷ್ಟ, ಆ ಥರ ಲೈಕ್ ಟ್ರಯಾಂಗಲ್ ಇದ್ದೀರಾ ನೀವು. ಇಟ್ಸ್ ಲೈಕ್ ನಿಮ್ಮ ಕರೆಂಟ್ ಪಾರ್ಟ್ನರ್ನು ನಿಮಗೆ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ, ಆ್ಯಂಡ್ ಇಲ್ಲಿ ಹೊಸೊಬ್ರು ಇರೋರ್ನು ನಿಮಗೆ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ. ಸೊ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿದ್ದೀರಾ. ಬಟ್ ಆಲ್ರೆಡಿ ಐ ಫೀಲ್ ಲೈಕ್ ಒಂದು ಕನೆಕ್ಷನ್ ಈಗ ಇಲ್ಲಿ ಒಂದು ಬೆಂಕಿ ಬಿದ್ದಿದೆ. ಇಟ್ ಮೀನ್ಸ್ ಒಂದು ಕನೆಕ್ಷನ್ ಆಲ್ರೆಡಿ ಲೈಕ್ ಔಟ್ ಆಫ್ ಕಂಟ್ರೋಲ್ ಹೋಗಿದೆ, ಔಟ್ ಆಫ್ ಬ್ಯಾಲೆನ್ಸ್ ಹೋಗಿದೆ ಅಂತ ಫೀಲ್ ಆಗ್ತಾ ಇದೆ. ನೋಡೋಣ ಲೈಕ್ ನಿಮಗೆ ಏನು ಇದಕ್ಕೆ ಲೈಕ್ ಯಾರನ್ನ ಚೂಸ್ ಮಾಡಿದ್ರೆ ಬೆಟರ್, ಅವ್ರು ಯಾವುದು ಡಿಸಿಷನ್ ನಿಮಗೆ ಪ್ರಾಬ್ಲಿ ನಿಮಗೆ ರೈಟ್ ಥಿಂಗ್ ಆಗಿರುತ್ತೆ ಅಂತ. ಓಕೆ, ಸೊ ಐ ಫೀಲ್ ಲೈಕ್ ಈ ರಿಲೇಷನ್ಶಿಪ್ ಏನಿದೆ, ಈ ಒಂದು ಸಿಚುವೇಶನ್, ನಿಮ್ಮ ಕರೆಂಟ್ ಸಿಚುವೇಶನ್, ಯಾವ ಒಂದು ಸಿಚುವೇಶನ್ ನಿಮಗೆ ಆಲ್ರೆಡಿ ನಿಮಗೆ ಔಟ್ ಆಫ್ ಕಂಟ್ರೋಲ್ ಹೋಗಿದೆ, ಆ ಸಿಚುವೇಶನ್ ಬಂದ್ಬಿಟ್ಟು ನಿಮಗೆ ತುಂಬಾ ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗ್ತಾಯಿದೆ. ಬಿಕಾಸ್ ಇಲ್ಲಿ ನ್ಯೂ ಪರ್ಸನ್ ಏನಿದ್ದಾರೆ, ಅವ್ರನ್ನ ರಿಜೆಕ್ಟ್ ಏನು ಮಾಡ್ತಾ ಇದ್ದೀರಾ, ಅವ್ರು ನಿಮಗೆ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗಿಲ್ಲ. ಅವ್ರು ನಿಮಗೆ ಯಾವುದೇ ರೀತಿಯಾಗಿಯೂ ಒಂದು ನೆಗೆಟಿವ್ ಆಗಿ
ನೆಗೆಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇಲ್ಲ. ಬಟ್ ನಿಮ್ಮ ಒಂದು ಪಾಸ್ಟ್ ರಿಲೇಷನ್ಶಿಪ್ ಏನಿದೆ ಅದು ನಿಮಗೆ ತುಂಬಾ ಟ್ರಾಮಾ ಕ್ರಿಯೇಟ್ ಮಾಡ್ತಾ ಇದೆ, ತುಂಬಾ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ನಿಮಗೆ ಒಂಥರ ಫ್ರೀಯಾಗಿರೋಕ್ಕೆ ಬಿಡ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ನಿಮ್ಮ ಡಿಸಿಷನ್ನ ನೀವು ತೊಗೊಳಕ್ಕಾಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ಐ ಫೀಲ್ ಲೈಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ನೌ ಟು ಡಿಟ್ಯಾಚ್ ದಿಸ್ ಪರ್ಸನ್. ನಿಮಗೆ ಯಾವ ಥರ ಇಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನಿಮಗೊಂಥರ ಒಬ್ಸೆಸಿವ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ, ಇವ್ರನ್ನ ಆದಷ್ಟು ನೀವು ಬಿಟ್ಟು ಹೋಗೋದು ಒಳ್ಳೆಯದು. ಅವ್ರು ಆದಷ್ಟು ನಿಮಗೆ ಅದನ್ನ ಓವರ್ಕಮ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಫೀಲ್ ಆಗ್ತಾಯಿದೆ. ಆ್ಯಂಡ್ ಯಾವ ಪರ್ಸನ್ನ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಯಾವ ಪರ್ಸನ್ನ ನೀವೇನೋ ವೇಟಿಂಗ್ ಲಿಸ್ಟ್ ಟೈಪಲ್ಲಿ ಇಟ್ಟಿದ್ದೀರಾ, ಪ್ರಾಬ್ಲಿ ಅವ್ರು ನಿಮ್ಮನ್ನ ಜೆನ್ಯೂನ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ, ಜೆನ್ಯೂನ್ ಆಗಿ ಕನೆಕ್ಟ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಆರ್ ಫಾರ್ ಸಮ್ ಆಫ್ ಯು ಇದು ಇನ್ನೊಂದೇನು ಹೇಳ್ತಾ ಇದೆ ಅಂದರೆ, ಪ್ರಾಬ್ಲಿ ಯಾರೋ ನಿಮ್ಮ ಪಾಸ್ಟಿಂದ ನಿಮ್ಮ ಲೈಫಲ್ಲಿ ಬರೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಅಟೆನ್ಷನ್ನ ಗ್ರ್ಯಾಬ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಪ್ರಾಬಬ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು ಮುಂಚೆ, ಬಟ್ ಇವಾಗ ಅವ್ರು ನಿಮ್ಮ ಲೈಫಲ್ಲಿ ಒಂದು ಚಾನ್ಸ್ ಕೇಳ್ಕೊಂಡು ಬರ್ತಾ ಇದ್ದಾರೆ, ಅಟೆನ್ಷನ್ ಕೇಳ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾಯಿದೆ. ಬಟ್ ಆಲ್ರೆಡಿ ಐ ಫೀಲ್ ಲೈಕ್ ನಿಮ್ಮ ಲೈಫಲ್ಲಿ ಇನ್ನೊಂದು ಪರ್ಸನ್ ಇದ್ದಾರೆ, ಅವ್ರು ನಿಮಗೆ ಎಲ್ಲ ರೀತಿಯಾದ ಒಂದು ಸ್ಟೇಬಲ್ ಮೈಂಡ್ಸೆಟ್ ಅವ್ರ ಸ್ಟೆಬಿಲಿಟಿ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಸೊ ಐ ಫೀಲ್ ಲೈಕ್ ನಿಮ್ಮ ಪ್ರೀವಿಯಸ್ ಪರ್ಸನ್ ಇವಾಗ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ಅವರು ಆಲ್ಸೋ ರಿಗ್ರೆಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಬಿಟ್ಟೋಗಿದ್ದಕ್ಕೆ, ನಿಮ್ಮ ಜೊತೆ ಸಪ್ರೇಷನ್ ಆಗಿದ್ದಕ್ಕೆ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಪಾಸಿಬಲ್ ದಟ್ ಈ 3 ಜನ, ನೀವು ಮತ್ತು ಇವಾಗ ನ್ಯೂಲಿ ಕನೆಕ್ಟ್ ಆಗಿರೋರು ಮತ್ತು ನಿಮ್ಮ ಪಾಸ್ಟ್ ಪರ್ಸನ್, ಯಾವುದೋ ಒಂದು ಬೇಸಿಕ್ ಇದಕ್ಕೆ ಲಿಂಕ್ ಆಗ್ತೀರಾ. ಇಟ್ ಮೀನ್ಸ್ ಯಾವುದೋ ಒಂದು ವರ್ಕಲ್ಲಿ ಸಿಮಿಲರ್ ವರ್ಕ್ ಆರ್ ಸಿಮಿಲರ್ ಸೇಮ್ ಕಂಪನಿ ಆರ್ ಎಲ್ಲೋ ಒಂದು ಕಡೆ ವೆರಿ ಸೂನ್ ಮೀಟಪ್ ಆಗ್ತೀರಾ, ಆಲ್ 3 ಆಫ್ ಯು ಇನ್ ದ ಸೇಮ್ ಲೊಕೇಶನ್ ಅಂತ ಫೀಲ್ ಆಗ್ತಾ ಇದೆ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ಇದೊಂದು ಕ್ಲಾರಿಟಿ ಕೊಟ್ಟಿದೆ ಅಂತ. ಪ್ರಾಬ್ಲಿ ಇವಾಗ ನೀವು ಎಲ್ಲನೂ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಯಾರು ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ದೆರ್ ಈಸ್ ಒನ್ ಪರ್ಸನ್, ಒಂದು ಸ್ಟೆಬಿಲಿಟಿ ಇರೋ ಪರ್ಸನ್ ನಿಮ್ಮ ಲೈಫಲ್ಲಿದೆ. ಇದು ಬಂದುಬಿಟ್ಟು ಇಂಪಾರ್ಟೆಂಟ್ ಮೆಸೇಜ್ ಆಗಿತ್ತು ನಿಮ್ಮದು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು 111 ಅಂತ ಟೈಪ್ ಮಾಡಿ. ಕ್ಲೇಮ್ ಮಾಡಬೇಕು ಅಂದರೆ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಟಿಲ್ ದ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಯು ಗೈಸ್. ಹಾಯ್, ನಂಬರ್ 2 ಲೈಕ್ 4 ಚೂಸ್ ಮಾಡಿದವರಿಗೆ ಸೆಕೆಂಡ್ ಗ್ರೂಪ್. ಸೊ ಫೈಲ್ 2 ನಿಮಗೆ ನಿಮ್ಮದಾಗಿರುತ್ತೆ ಇದು ರೀಡಿಂಗ್. ಸೊ ನೋಡೋಣ ಏನು ಮೆಸೇಜ್ ಇದೆ ಫಾರ್ ದ ಸೆಕೆಂಡ್ ಗ್ರೂಪ್ ಅಂತ. ಓಕೆ, ಓ ಮೈ ಗಾಡ್, ದೆರ್ ಇಸ್ 7 ಆಫ್ ಸ್ವಾರ್ಡ್ಸ್, ದ ಲವರ್ಸ್, 3 of cups. Wow, all of these are my favorite cards. In fact, ಎಲ್ಲ ಕಾರ್ಡ್ದು ಎನರ್ಜಿ ನನಗೆ ತುಂಬಾ ಇಷ್ಟ. ಸೊ ಐ ಫೀಲ್ ಲೈಕ್ ವಿತ್ 3 of cups ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 3 people ಸಿಚುವೇಶನಲ್ಲಿ ಇನ್ವಾಲ್ವ್ ಆಗಿದ್ದೀರಾ ನೀವು. ಆರ್ ಇಲ್ಲಿ ಇದು ಫ್ರೆಂಡ್ಸ್ ಆಗಿರ್ಬೋದು, ಒಬ್ರನ್ನೂ ಬಿಟ್ಕೊಡೋಕ್ಕಾಗ್ತಾ ಇಲ್ಲ ಆ ಥರ ಒಂದು ಸಿಚುವೇಶನಲ್ಲಿ. ಪ್ರಾಬಬ್ಲಿ ಇಷ್ಟು ಡೇಸ್ ನೀವು ಫ್ರೆಂಡ್ಸ್ ಆಗಿದ್ರಿ, 3 ಜನನೂ ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ, ಬಟ್ ಇವಾಗ ಯಾರೋ ನಿಮಗೆ ಗೊತ್ತಿರೋರೇ ಒಂಥರ ನಿಮ್ಮ ಚೂರಿ ಹಾಕ್ತಾ ಇದ್ದಾರೆ ಹಿಂದೆಯಿಂದ. ಐ ಫೀಲ್ ಲೈಕ್ ನೀವು ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದರೆ, ಆಲ್ರೆಡಿ ನೀವೊಂದು ಪರ್ಸನ್ಗೆ ಲೈಕ್ ಕನೆಕ್ಟ್ ಆಗಿದ್ದಾರೆ, ಎಮೋಷ್ನಲಿ ಕನೆಕ್ಟ್ ಆಗಿರ್ಬೋದು, ಫಿಸಿಕಲಿ ಕನೆಕ್ಟ್ ಆಗಿರ್ಬೋದು, ಬಟ್ ದೆರ್ ಈಸ್ ಅ ಥರ್ಡ್ ಪರ್ಸನ್. ಇದು ನಿಮ್ಮ ಫ್ರೆಂಡೇ ಆಗಿರ್ತಾರೆ. ಓಕೆ, ಈ ಥರ್ಡ್ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಐ ಫೀಲ್ ಲೈಕ್ ಈ ಪರ್ಸನ್ ನಿಮಗೆ ಗೊತ್ತು, ನೀವು ಇವನ್ನ ಡೈಲಿ ಮಾತಾಡ್ಸ್ತೀರ, ಪ್ರಾಬಬ್ಲಿ ನಿಮ್ಮ ಸೀಕ್ರೆಟ್ಸ್ನೆಲ್ಲ ಹೇಳ್ತೀರಾ ಅನ್ಸುತ್ತೆ, ಅವ್ರು ಹ್ಯಾಂಗ್ ಔಟ್ ಮಾಡ್ತೀರಾ, ಡ್ರಿಂಕ್ಸ್, ಪಾರ್ಟೀಸ್, ಲೈಕ್ ಔಟಿಂಗ್, ಎಲ್ಲದಕ್ಕೂ ಇವ್ರನ್ನ ನೀವು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಪರ್ಸನ್ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಹುಳಿ ಹೇಳ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ವಿತ್ ದ ಲವರ್ಸ್ ಆ್ಯಂಡ್ ದ 7 of Pentacles ಹಿಯರ್, ಡೆಫಿನೆಟ್ಲಿ ಯಾರೋ ಒಬ್ಬರು ಹೊರಗಡೆ ಇರೋರು ಕಣ್ಣಾದರೂ ಆಗಿರ್ಬೋದು ತುಂಬಾ ಬೀಳ್ತಾ ಇದೆ. ಪ್ರಾಬ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಶೇರ್ ಮಾಡ್ತಾ ಇದ್ದೀರಾ, ಸ್ನ್ಯಾಪ್ಚಾಟಲ್ಲಿ ತುಂಬಾ ಶೇರ್ ಮಾಡ್ತಾ ಇದ್ದೀರಾ, ಹೊರಗಡೆ ಹೋಗೋದಕ್ಕೆ, ಹೊರಗಡೆ ಹೋಗೋದು ಬರೋದು, ಆರ್ ನಿಮ್ಮ ಸೀಕ್ರೆಟ್ಸ್ ಹೇಳ್ಕೊಳ್ಳೋದು ಅವ್ರ ಜೊತೆ. ಪ್ರಾಬ್ಲಿ ನೀವನ್ನ ಕ್ಲೋಸ್ ಆಗಿ ಏನು ಕ್ಲೋಸ್ ಫ್ರೆಂಡ್ ಅಂದ್ಕೊಂಡಿದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಇನ್ನೊಬ್ರು ಹೊರಗಡೆ ಅವ್ರದ್ದು ಕಣ್ಣು ಬೀಳ್ತಾ ಇದೆ, ಒಂದು ನೆಗೆಟಿವ್ ಐಸ್ ಬೀಳ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ಮೇಲೆ ಅಂತ ನೀವು ನೋಡ್ಬೋದು. ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲೇ ಇಲ್ಲ ಅಂತ ಅಂದರೆ ಪ್ರಾಬ್ಲಿ ನೀವು ಯಾರೋ ಒಬ್ಬ
ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಸಮ್ವನ್ ಇಸ್ ಟ್ರೈಂಗ್, ಸಮ್ವನ್ ನಿಮ್ಮ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸಮ್ವನ್ ವೆರಿ ಸೂನ್ ಐ ಫೀಲ್ ಲೈಕ್ ನಿಮ್ಗೆ ಯಾವುದೋ ಒಂದು ಪಾರ್ಟಿ ಇನ್ವಿಟೇಷನ್ ಬರುತ್ತೆ, ಆರ್ ವೆರಿ ಸೂನ್ ನೀವು ನಿಮ್ಮ ಫ್ರೆಂಡ್ಸು ಒಂದು ಪಾರ್ಟಿ ಪ್ಲ್ಯಾನ್ ಮಾಡ್ತೀರಾ ಅನಿಸ್ತಾ ಇದೆ. ಸೊ ಈ ಒಂದು ಪಾರ್ಟಿಲಿ ಯಾರೋ ಒಬ್ಬರು ಸ್ಪೆಷಲ್ ಪರ್ಸನ ನೀವು ಕನೆಕ್ಟ್ ಆಗ್ತೀರಾ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಇದನ್ನು ಒಂದು ವಾರ್ನಿಂಗ್ ಸೈನ್ ಆಗು ತಗೋಬೋದು. ಪ್ರೊಬಬ್ಲಿ ಯಾರೋ ನಿಮ್ಮನ್ನ ಇಲ್ಲಿ ಟ್ರಿಕ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ಬೋದು. ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಅಂದರೆ ಒಂದು ಬಂದುಬಿಟ್ಟು ವೆರಿ ಸೂನ್ ನೀವು ಒಂದು ಪಾರ್ಟೀಸಲ್ಲಿ, ಒಂದು ಫಂಕ್ಷನ್ ಒಕೇಶನಲ್ಲಿ ಒಬ್ರನ್ನ ಮೀಟ್ ಆಗ್ತೀರಾ. ಓಕೆ, ಬಟ್ ಯೂಶಲಿ ಪ್ರಾಬ್ಲಿ ನೀವು ಬೇಗನೆ ಮೂವ್ ಆಗ್ತೀರಾ ಅಂತ ಫೀಲ್ ಆಗ್ತದೆ. ಬಟ್ ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ತುಂಬ ಮೂವ್ ಆಗಕ್ಕೆ ಹೋಗಬೇಡಿ, ತುಂಬಾ ಕ್ಲೋಸ್ ಆಗಕ್ಕೆ ಹೋಗಬೇಡಿ. ಯಾರನ್ನೇ ಆಗಿರೋ ಅಷ್ಟೇ ತುಂಬಾ ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸಮ್ವೇರ್ ಇದರಲ್ಲಿ ಒಂದು ನೆಗೆಟಿವ್ ಎನರ್ಜಿನೂ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ಸಲ್ಲಿ ಆಗಿರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಟ್ರಸ್ಟ್ ಮಾಡೋದಕ್ಕೂ ಮುಂಚೆ ನೀವು ಥಿಂಕ್ ಮಾಡಬೇಕು ಅನ್ನೋದಾಗಿರುತ್ತೆ ಇದೊಂದು ಮೆಸೇಜ್. Words, 3 of Swords and 5 of Cups. ಓಕೆ, ಯಾರೋ ನಿಮ್ಮ ಪಾಸ್ಟಿಂದ ವಾಪಸ್ ಬರೋ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಐ ಫೀಲ್ ಲೈಕ್ ನಿಮ್ಮ ಪಾರ್ಟ್ನರ್ ನಿಮ್ಮ ಹಿಂದೆ ನಿಮಗೆ ಗೊತ್ತಿಲ್ದಾನೆ ಏನೇನೋ ನಿಮ್ಮ ಹಿಂದೆ ಮಾಡ್ತಾ ಇದ್ದಾರೆ, ಆರ್ ನಿಮಗೆ ಟ್ರೂ ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ನಿಮ್ಮ ಜೊತೆನೇ ಇದ್ರೂ ನಿಮಗೆ ಗೊತ್ತಿಲ್ದಾನೆ ಲೈಕ್ ನಿಮಗೆ ಒಂಥರ ಹರ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ ಇನ್ ಫ್ಯೂಚರಲ್ಲಿ ಅಂತ ಫೀಲ್ ಆಗ್ತಾ ಇದೆ. ದ ಮೋರ್ ನೀವು ಫ್ರೆಂಡ್ ಝೋನ್ ಇಟ್ಟರೆ ದ ಮೋರ್ ಇಟ್ ವಿಲ್ ಬಿ ಗುಡ್. ಬಟ್ ನೀವೇನಾದರೂ ರಿಲೇಷನ್ಶಿಪ್ಪಿಗೆ ಸ್ಟೆಪ್ ಇನ್ ಆಗೋಣ ಅಂತ ಏನಾದರೂ ಹೋಗ್ತಾ ಇದ್ದರೆ ನೋ, ದಿಸ್ ಈಸ್ ನಾಟ್ ದ ರೈಟ್ ಥಿಂಗ್, ರೈಟ್ ಟೈಮ್ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಬಟ್ ನಿಮಗೆ ನಿಮ್ಮ ಹಿಂದೆನೇ ಚೂರಿ ಹಾಕೋ ಪ್ಲ್ಯಾನ್, ಇಟ್ ಮೀನ್ಸ್ ನಾಟ್ ಫಿಸಿಕಲಿ ಚೂರಿ ಹಾಕೋ ಪ್ಲ್ಯಾನ್ ಅಲ್ಲ, ಬಟ್ ಇಟ್ಸ್ ಮೋರ್ ಲೈಕ್ ಅದೊಂದು ಗಾದೆ ಹೇಳ್ತಾರಲ್ವ, ಲೈಕ್ ಆ ಥರ, ಲೈಕ್ ನಿಮಗೆ ಗೊತ್ತಿಲ್ಲದೆ ನಿಮಗೆ ಮೋಸ ಮಾಡೋ ಟ್ರಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ತಲುಪಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕ್ಲೇಮ್ ಮಾಡೋಕ್ಕೆ 111 ಟೈಪ್ ಮಾಡಿ. ಆ್ಯಂಡ್ ಪರ್ಸನಲಿಟಿಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಸೊ ಡೈರೆಕ್ಟಾಗಿ ಹೋಗ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.